ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಅವರ್ಸ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ 2025-26. ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಒಂದು ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಬಂ ಗಣಾಧಿಪಂ ಹೇರಂಬಂ ಗಣಾಧಿಪಂ ಶರಣಂ ಶರಣಂ ಗೌರಿಸುತಂ ಶರಣಂ ಶರಣಂ ಗೌರಿಸುತಂ. ಅಕ್ಷರಗಳಿಂದ ಅರಿವು ಅರಳಿಸಿ ಕನಸುಗಳಿಗೆ ರೆಕ್ಕೆ ನೀಡಿದ ಅವರ್ಸಾದ ಈ ಗಂಡು ಮಕ್ಕಳ ಶಾಲೆ ಪ್ರತಿ ಮಗುವಿನ ಹೃದಯದಲ್ಲಿ ಸಾಧನೆಯ ಬೀಜ ಬಿತ್ತಿದ ಅವರ್ಸ ಹೃದಯ ಭಾಗದ ಸುಂದರ ತೋಟವೇ ಸರಿ. ಜ್ಞಾನ ಜ್ಯೋತಿಯ ಬೆಳಕಿನಲ್ಲಿ ಗುರು ಹಿರಿಯರ ಆಶೀರ್ವಾದದಿಂದ ಬಾಲಮನಗಳು ಹರ್ಷದಿಂದ ಸಂಭ್ರಮಿಸಲು ಸಿದ್ಧವಾಗಿರುವ ಈ ವಾರ್ಷಿಕೋತ್ಸವದ ಘನ ವೇದಿಕೆಗೆ ನಮಸ್ಕರಿಸುತ್ತಾ, ಇಂಥ ಘನ ಕ್ಷಣದಲ್ಲಿ ಮಾತಿಗಿಂತ ಭಾವನೆಗಳಿಗೆ ವಂದಿಸಿ ಸಾಧನೆಯ ಸಂಭ್ರಮದ ಈ ವೇದಿಕೆಗೆ ಶುಭಾರಂಭದ ಸಂಕಲ್ಪ ಮಾಡೋಣ. ಮುಂದಿನ ಕ್ಷಣಗಳಲ್ಲಿ ಅರಳುವ ಕಲಾ ಪ್ರತಿಭೆಗಳ ಪ್ರದರ್ಶನಕ್ಕೆ ಇದು ಪ್ರಥಮ ನಾದವಾಗಲಿ ಎಂದು ಸ್ಥಳೀಯ ಆರಾಧ್ಯ ದೇವಗಳನ್ನೆಲ್ಲ ನಮ್ಮ ಕಾರ್ಯಕ್ರಮದ ಯಶಸ್ವಿಗಾಗಿ ಪ್ರಾರ್ಥಿಸುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ಮುಂದಾಗುತ್ತಿದ್ದೇನೆ. ದಿನಾಂಕ 30/5/2025 ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಾರಂಭೋತ್ಸವವನ್ನು STMCಯವರೆಲ್ಲ ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇಲಾಖೆಯ ಹೊಸ ಕಾರ್ಯಕ್ರಮಗಳ ಜೊತೆಗೆ ನಮ್ಮೆಲ್ಲರ ವಿನೂತನ ಕಲಿಕಾ ಪ್ರಯೋಗಗಳಿಂದ ಮಕ್ಕಳನ್ನು ಆಕರ್ಷಿಸಿ ದಾಖಲಾತಿ ಹಾಜರಾತಿಯನ್ನು ಹೆಚ್ಚಿಸುವಂತೆ ಮಾಡಲಾಯಿತು. ನಮ್ಮ STMCಯವರ ಅವಿರತ ಪ್ರಯತ್ನದ ಫಲವಾಗಿ ನಮ್ಮ ಶಾಲೆಯಲ್ಲಿ ಈ ವರ್ಷ ದ್ವಿಭಾಷಾ ಮಾಧ್ಯಮದ 1ನೇ ವರ್ಗಕ್ಕೆ 50 ಮಕ್ಕಳು ದಾಖಲಾಗಿರುವುದು ವಿಶೇಷವೇ ಆಗಿದೆ. ಸರ್ಕಾರ ಉಚಿತವಾಗಿ ಕೊಡಮಾಡಿದ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಸಮಯಕ್ಕೆ ಸರಿಯಾಗಿ ವಿತರಿಸಲಾಯಿತು. ಇಟ್ಟವರ ಹೆಸರಿನ ಯಾದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. 7ನೇ ವರ್ಗದ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದವರಿಗೆ ದಿವಂಗತ್ ಶ್ರೀ ದಯಾನಂದ್ ಪಾಲನ್ಕರ್ 1,000 ರೂಪಾಯಿ, ದಿವಂಗತ್ ದೇವಣ್ಣ ಕೃಷ್ಣ ನಾಯಕ್ 500, ಶ್ರೀಮತಿ ವೇದಾವತಿ ಆರ್ ನಾಯಕ್ 100 ರೂಪಾಯಿ, ಶ್ರೀ ಸೂರಜ್ ಪಾಂಡುರಂಗ್ ನಾಯಕ್ 200 ರೂಪಾಯಿ, ಶ್ರೀಮತಿ ಭಾಗೀರಥಿ ಯು ನಾಯಕ್, ಶ್ರೀ ಲಾಲ್ಚಂದ್ರ ಎಂ ನಾಯಕ್, ಶ್ರೀ NS ಶೇಟ್ ತಲಾ 100 ರೂಪಾಯಿ, ಶ್ರೀ ಮದನ್ ಗಾಂವ್ಕರ್ ಬೋಳೆ ಇವರು ತಂದೆಯ ಸ್ಮರಣಾರ್ಥ 5,000 ರೂಪಾಯಿ, ಶ್ರೀ ನಾಗರಾಜ್ ವಿಷ್ಣು ನಾಯ್ಕ್ ಇವರು ತಂದೆಯ ಸ್ಮರಣಾರ್ಥ 5,000 ರೂಪಾಯಿ, ಶ್ರೀಮತಿ ನಾಗರತ್ನ ಎಂ ನಾಯಕ್ 5,000 ರೂಪಾಯಿ, ಶ್ರೀಮತಿ ನಯನಾ ವಿ ನಾಯಕ್ 5,000 ರೂಪಾಯಿ, ಶ್ರೀಮತಿ ಲಕ್ಷ್ಮೀ ಎನ್ ನಾಯಕ್ 5,000 ರೂಪಾಯಿ, ಶ್ರೀ ಅನಂತ್ ಭಟ್ 5,000 ರೂಪಾಯಿ, ಶ್ರೀ ರಮಾನಂದ್ ಪೇಟು ನಾಯ್ಕ್ 5,000 ರೂಪಾಯಿ, ಶ್ರೀ ನರೇಂದ್ರ ದೇಸಾಯಿ ಇವರು 10,000 ನೀಡಿರುತ್ತಾರೆ.
ಭಾವಿಸುತ್ತದೆ. ಶ್ರೀ ಸಂಜಯ್ ಗೌಡ ಇವರು ಶಾಲೆಯ ವಿದ್ಯಾರ್ಥಿಗಳ ಬಿಸಿಯೂಟಕ್ಕಾಗಿ 4200 ಮೌಲ್ಯದ 30 ಊಟದ ತಾಟುಗಳನ್ನು ನೀಡಿರುತ್ತಾರೆ. ಶ್ರೀ ಸಾಯಿ ಪ್ರಕಾಶ್ ರಾಯ್ಕರ್ ಅವರು 1 ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ 70,000 ಮೌಲ್ಯದ ನೋಟ್ಬುಕ್ಗಳನ್ನು ನೀಡಿರುತ್ತಾರೆ. ಶ್ರೀ ಅನಂತ್ ಕಿಣಿಯವರು ಶೌಚಾಲಯ ಸ್ವಚ್ಛತೆ ಮತ್ತು ನಿರ್ವಹಣೆಗಾಗಿ 10,000 ರೂಗಳನ್ನು ನೀಡಿರುತ್ತಾರೆ. ಕುಮಾರ್ ಕಾರ್ತಿಕೇಯ ಸತೀಶ್ ನಾಯ್ಕ್ ಇವರು 13,200 ರು ಮೌಲ್ಯದ ಅನ್ನ ಮಾಡುವ ಪಾತ್ರೆಯನ್ನು ನೀಡಿರುತ್ತಾರೆ. ಶ್ರೀ ಮಂಜುನಾಥ್ ಆರ್ ಪ್ರಭು ಮತ್ತು ಶ್ರೀ ಸಂತೋಷ್ ಶೇಟಿಯಾ ಇವರು 10,560 ರು ಮೌಲ್ಯದ ಜಮಖಾನೆಯನ್ನು ಶಾಲೆಗೆ ನೀಡಿರುತ್ತಾರೆ. ಶ್ರೀ ಮೋಹನ್ ದಾಸ್ ಕಾಮತ್ ರವರು ಸುಮಾರು 21 ವರ್ಷಗಳಿಂದ ನಮ್ಮ ಶಾಲಾ ಮಕ್ಕಳಿಗೆ ಬಿಸಿಯೂಟದ ಸಮಯದಲ್ಲಿ ಉಪ್ಪಿನಕಾಯಿಯನ್ನು ನೀಡುತ್ತಾ ಬಂದಿದ್ದರು. ಈಗ ಅವರ ಮಗನಾದ ಕುಮಾರ್ ಚೇತನ್ ಮೋಹನ್ ದಾಸ್ ಕಾಮತ್ ಇದನ್ನು ಮುಂದುವರಿಸಿಕೊಂಡು ಹೋಗಿರುತ್ತಾರೆ. ಇವರೆಲ್ಲರಿಗೂ ಧನ್ಯವಾದಗಳು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅವರ್ಸ ಗಂಡು ತಾಲೂಕು ಅಂಕೋಲ ಈ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಅಂಕೋಲ ಕಾರವಾರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಸತೀಶ್ ಸರ್ ಅವರು ಉದ್ಘಾಟನೆ ಮಾಡಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನಪಿಸುತ್ತಾ ಗೌರವಿಸುತ್ತಾ ಅಯಾಚಿತವಾಗಿ ಬಂದ ನನ್ನ ಪಾಲಿಗೆ ಈ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ಸಾಮಾನ್ಯವಾಗಿ ನಮ್ಮ ವರ್ಷ ಅಂಕೋಲಾ ತಾಲೂಕಿನಲ್ಲಿ ಮೊದಲಿಗೆ 19 ಪಂಚಾಯಿತಿಗಳಿತ್ತು. ಈಗ ವಾಸರಕುದ್ರಿಗೆ ಮತ್ತು ಹೊನ್ನೆಬೇಲ್ ಸೇರಿದ್ರಿಂದ 21 ಪಂಚಾಯಿತಿಗಳಾಗಿದೆ. ಆ 21 ಪಂಚಾಯಿತಿಗಳನ್ನು ನಾನು ಸುಮಾರು 20 ವರ್ಷದಿಂದ ನೋಡ್ತಾ ಇದ್ದೇನೆ. ಯಾಕಂದರೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಸುಮಾರು 15-16 ವರ್ಷದಿಂದ ಇದೇ ತಾಲೂಕಿನಲ್ಲಿ ಕೆಲಸವನ್ನು ಮಾಡಿದ್ರ ಕಾರಣದಿಂದಾಗಿ ಹತ್ತಿರದಿಂದ ನೋಡಲಿಕ್ಕೆ ಸಾಧ್ಯ ಆಗಿದೆ. ಸಾಮಾನ್ಯವಾಗಿ ಎಲ್ಲ ಪಂಚಾಯಿತಿಗಳು ಅಲ್ಲಿರುವಂಥ ಜನಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಶಿಕ್ಷಕರಿರ್ಬೋದು, ಆ ಭಾಗದಲ್ಲಿ ಬರುವಂಥ ಶಾಲೆಗಳ ಶಿಕ್ಷಕರಿರ್ಬೋದು, ಎಲ್ಲರೂ ಉತ್ತಮವಾದಂಥ ಕಾರ್ಯಚಟುವಟಿಕೆಗಳ ಮೂಲಕವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಅದರಲ್ಲೂ ಸ್ಪೆಷಲ್ ಅಂತ ಹೇಳಿದರೆ ನಾನು BRC ಸಮನ್ವಯ ಅಧಿಕಾರಿಯಾಗಿ ಇದ್ದಂಥ ಸಮಯದಲ್ಲಿ ಮೇಲಿಂದ ಮೇಲೆ ಹೇಳ್ತಾ ಇದ್ದೆ, ಅವರ್ಸ ಕ್ಲಸ್ಟರ್ ನಮ್ಮ ಅಂಕೋಲಾ ತಾಲೂಕಿನ ವಿಶೇಷವಾದಂಥ ಕ್ಲಸ್ಟರ್. ಹಾಗೆ ಅವರ್ಸ ಪಂಚಾಯತು ವಿಶೇಷವಾದಂಥ ಒಂದು ಪಂಚಾಯತ್ ಇದೆ ಅಂತೇಳಿ. ಕಾರಣ ಅಂತ ಹೇಳಿದರೆ ಇಲ್ಲಿದ್ದಂಥ ಒಂದು ಸಂಘಟನಾ ಶಕ್ತಿ ಇರ್ಬೋದು, ಶೈಕ್ಷಣಿಕವಾದಂಥ ವಿಚಾರಗಳಿರ್ಬೋದು, ಸಾಂಸ್ಕೃತಿಕವಾದಂಥ ವಿಚಾರಗಳಿರ್ಬೋದು, ಎಲ್ಲವೂ ಒಂದು ರೀತಿಯಲ್ಲಿ ವಿಶೇಷವಾಗಿ ಇದೆ. ಶಾಲೆ ಎಂಬುದು ಕೇವಲ ಶಿಕ್ಷಣ ನೀಡುವ ಸ್ಥಳವಲ್ಲ, ಇದು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವ ಪವಿತ್ರ ತಾಣವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನಷ್ಟೇ ಅಲ್ಲ, ಶಿಸ್ತು, ಸಂಸ್ಕಾರ, ಸಹಕಾರ ಮತ್ತು ಜವಾಬ್ದಾರಿಯನ್ನು ಕಲಿಯುತ್ತಾರೆ. ಇವುಗಳೇ ಮುಂದೆ ಜೀವನದಲ್ಲಿ ಯಶಸ್ಸು ತರುವ ನಿಜವಾದ ಮೌಲ್ಯಗಳಾಗ್ತವೆ. ವಾರ್ಷಿಕ ಸ್ನೇಹ ಸಮ್ಮೇಳನ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆ ಅಂದರೆ ಸಾಂಸ್ಕೃತಿಕ, ಕ್ರೀಡಾ ಮತ್ತು ಶೈಕ್ಷಣಿಕ ಬೆಳವಣಿಗೆ ಸಹಕಾರಿಯಾಗಲಿದೆ. ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ನನಗೆ ಸನ್ಮಾನ ಮಾಡಿದಂಥ SDMC ಸದಸ್ಯರು, ಅಧ್ಯಕ್ಷರು ಹಾಗೂ ಗುರುಗಳಿಗೆಲ್ಲ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಾನು ಮೊದಲು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಇಲ್ಲೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಾನು ಇದೇ ಶಾಲೆಯಲ್ಲಿ ಕಲ್ತಿದ್ದು. ನಾನು ಪ್ರಾಥಮಿಕ ಶಿಕ್ಷಣ ಆಗಿರೋದು 1 to 7 ಇಲ್ಲೇ ಆಗಿರುವಂಥದ್ದು. 2018 ಆ್ಯಂಡ್ 2009 ಸಾಲಿನಲ್ಲಿ ನಾನು ಓದಿರುವಂಥದ್ದು. ಈ ಶಾಲೆಯಲ್ಲಿ ನಮಗೆ ಶಿಕ್ಷಕರಾದಂಥ ಗಂಗಾ ಮಡಿವಾಳ್ ಟೀಚರ್ ಮತ್ತು ಅನ್ಸೂಯ ಟೀಚರ್ ನಮಗೆ ಕಲಿಸಿದವರು. ಅವರ ಪಕ್ಕದಲ್ಲೇ ಕುಳಿತುಕೊಂಡು ಒಂದು ಸನ್ಮಾನ ಸ್ವೀಕರಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು, ಅದೇ ನಮ್ಮ ಶಾಲೆಯಲ್ಲಿ ಸಿಕ್ಕಿದ್ದು ತುಂಬ ಖುಷಿಯಾದಂಥ ವಿಚಾರ. ಈ ಖುಷಿಯಲ್ಲಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಬೆಸ್ಟ್ ಆಫ್ ಲಕ್ ಅನ್ನು ಹೇಳ್ತೀನಿ. ಥ್ಯಾಂಕ್ ಯು. ನಾನು ಈ ನನ್ನ ಸನ್ಮಾನವನ್ನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವಿನಾಶ್ ನಮ್ಮ ವಿದ್ಯಾರ್ಥಿ, ಅವನ ಒಂದು ಬೆಳವಣಿಗೆ ನಮಗೆ ಹೆಮ್ಮೆ ತಂದಿದೆ. ಅವನು ಇನ್ನೂ ಎತ್ತರಕ್ಕೆ ಬೆಳಿಬೇಕೆನ್ನೋದು ನಮ್ಮೆಲ್ಲರ ಆಶಯವಾಗಿದೆ.
ಹೀಗೆ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಎಲ್ಲ ಮಕ್ಕಳು ಒಂದು ಒಳ್ಳೆಯ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದ ಒಂದು ಸೇವೆ ಅವರಿಂದ ನಮ್ಮ ದೊರಕುವಂತಾಗಬೇಕು ಮತ್ತು ನಮ್ಮ ಒಂದು ಶಾಲೆಯ ಕೀರ್ತಿ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಬೆಳಗಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಈ SDMC ಅಧ್ಯಕ್ಷರಾದಂಥ ಮಂಜುನಾಥ್ ನಾಯ್ಕ ಅವರು ಫೋನ್ ಮಾಡಿದರು, ಇಂಥ 30ನೇ ತಾರೀಕಿಗೆ ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಇದೆ, ಬರಬೇಕು ಅಂತೇಳಿ. ಆಯಿತು ಬರ್ತೇನೆ ಅಂತ ಹೇಳಿದೆ. ಆಮೇಲೆ ಗೊತ್ತಾಗಿದ್ದು ನನಗೆ ಹೆಡ್ ಮಾಸ್ಟರ್ ಇಲ್ಲಿಂದ ಮೇಡಮ್ ಅವರು ಫೋನ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ನನಗೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ಹಾಕಿದ್ದಾರೆ ಅಂಥೇಳಿ. ಆಗ ನಾನು ಆಶ್ಚರ್ಯಪಟ್ಟೆ, ಖುಷಿನೂ ಆಯಿತು. 145 ವರ್ಷಗಳ ಈ ಶಾಲೆ ಈ ಅವಧಿಯಲ್ಲಿ ಎಷ್ಟು ಈ ನೆಲದಲ್ಲಿ ಎಷ್ಟು ಜನರು ಓಡಾಡಿದ್ದಾರೋ ನನಗೆ ಗೊತ್ತಿಲ್ಲ. ಅದರಲ್ಲಿ ನಾನು ಒಬ್ಬ ಈ ಶಾಲೆಯ ಹಳೆ ವಿದ್ಯಾರ್ಥಿ. ನಾನು ಬಹುಶಃ MS ಪ್ರಭುರವರು ಹಿರಿಯರು ಅಂತ ಕಾಣ್ತಾ ಇದೆ, 85 ವರ್ಷ ಆಗಿದೆ ಅವರಿಗೆ. ಅವ್ರ ನಂತರ ನಾನೇ ಅಂತ ಕಾಣ್ತಾ ಇದೆ, 82 ವರ್ಷ ನನಗೆ. ನಮ್ಮ ಪಂಚಾಯತಿಯಿಂದ ನಾವು ಯಾವುದೇ ಕೆಲಸವನ್ನು ಎಲ್ಲ ಶಾಲೆಗೂ ನಾವು ಮಾಡ್ತಾ ಇದ್ದೀವಿ. ಆದರೆ ಈ ಶಾಲೆಗೆ ಸ್ವಲ್ಪ ಹೆಚ್ಚಿನದಾಗಿ ಇದೆ. ಹಾಗಾಗಿ ಎಲ್ಲ ಶಾಲೆಯೂ ಕೂಡ ಪ್ರತಿ ವರ್ಷವೂ ನಾವು ಸಹಕಾರವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈಗ ನಮ್ಮ ಅವಧಿ ಯಾವ ರೀತಿ ಇದೆ ಅಂತ ಆಗಲೇ ಹೇಳಿದ್ದೇನೆ. ಹಾಗಾಗಿ ನಾನು ಎಲ್ಲ ಶಾಲೆಯಲ್ಲೂ ಕೂಡ ಒಂದು ನಮ್ಮ ಗೌರವಧನವನ್ನು ನೀಡಬೇಕು ಅಂತೇಳಿ ಮುಖ್ಯಾಧ್ಯಾಪಕರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಸವಿತಾ ಆಗೇರವರು. ನಮಗೆ ಅಧ್ಯಕ್ಷರ ಬಗ್ಗೆ ಬಹಳ ಹೆಮ್ಮೆ ಇದೆ. ಅವರು ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದಾಗ ತಾವು ಬಹಳ ಅರ್ಥಪೂರ್ಣವಾಗಿ ಅಧ್ಯಕ್ಷೀಯ ಮಾತನಾಡಿ ತಮ್ಮ ಗ್ರಾಮ ಪಂಚಾಯತಿಂದ ಏನೆಲ್ಲ ಸೌಲಭ್ಯಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಆ ವೇದಿಕೆಯಲ್ಲಿ ಕೊಟ್ಟು ಪಂಚಾಯತದ ಗೌರವವನ್ನು ಕೊಡ್ತಾ ಹೆಚ್ಚಿಸಿಕೊಂಡವರು. ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆಗಳು.
ನಿನ್ನೆ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ ಅಲ್ಲ, ಯಾರ್ಯಾರು ಮಾಡ್ಕೊ ಬಂದಿದ್ರಿ? ನೀ ಅದ್ನಿಲ್ಲ, ನೀ ಯಾಕೆ ಮಾಡ್ಕೊ ಬರಲಿಲ್ಲ? ಸರ್ ನಿನ್ನೆ ನೀವೇನು ಹೋಮ್ವರ್ಕ್ ಕೊಟ್ಟಿದ್ರಿ? ನಾನು ಮಂತ್ರಿ ಆದರೆ. ಸರ್ ನಾನು ಮಂತ್ರಿ ಆದ್ರೆ ನಾ ಯಾಕೆ ಬರಿಬೇಕು ಸರ್? ನಂಗಂತ ತಪ್ಪಿ ಇರ್ತಾನೆ, ಅವನು ಬರೀತಾನಲ್ಲ ಸರ್. ತಲೆ ಆಟ ಮಾಡ್ಬೇಡ, ನೀವು ಮಾತಾಡೋದು ಜಾಸ್ತಿನೇ ನಿಮ್ದು. ಕುತ್ಕೋ. ಅದು ಬಿಡಿ, ಈಗ ಶಬ್ದ ಹಾಕ್ತೀನಿ, ಅದಕ್ಕಾದ್ರೂ ಸರಿ ಬರೀರಿ. ತೂರಾಡು. ಏನ್ ಮಾಡ್ತಿದ್ದೀರ ನೀವು? ನಾ ಹೇಳಿದ್ ಬರೀ ಅನ್ಕೊಂಡು ಆಕ್ಷನ್ ಮಾಡಿ ಹೇಳಿಲ್ಲ. ಈಗ ಮತ್ತೊಂದು ಶಬ್ದ ಹಾಕ್ತೀನಿ, ಗುದ್ದಾಡು. ಏನ್ ಮಾಡ್ತಿದ್ರ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಸರ್. ನೀವೇ ಹೇಳಿದ್ರಲ್ಲ ಗುದ್ದಾಡು ಅಂತ. ನಾ ಹೇಳಿದ್ ಬರೀ ಅನ್ಕೊಂಡು ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ? ಅದ್ ಬಿಡಿ, ಈಗ ಪ್ರಶ್ನೆ ಕೇಳ್ತೀನಿ, ಅದಕ್ಕಾದ್ರೂ ಸರಿ ಉತ್ತರ ಕೊಡಿ. ನಮ್ಮ ದೇಶ ರಾಷ್ಟ್ರೀಯ ಪ್ರಾಣಿ ಯಾವುದು? ನೀ ಹೇಳು. ಆಕಳು ಸರ್. ತಲೆ ಆಟ ಮಾಡ್ಬಿಡ, ಕುತ್ಕೋ. ನೀ ಹೇಳು. ಸರ್ ಎಮ್ಮೆ ಸರ್. ನಿಮ್ಗೇನ್ ಏನು? ಅಕ್ಕನ ಮದುವೆಗೆ 20,000 ರೂಪಾಯಿ ಬೇಕಾಗಿತ್ತು. ದೋಸ್ತ ನಿಂಗೆ ಕೊಡ್ತೀನಿ. ಫೋನ್ ಪೇ ನಂಬರ್ 928376543253. ದೋಸ್ತ ಬಂದಿದೆ. ದೋಸ್ತ ಬರಲಿಲ್ಲ. ನಂಬರು ನೀ 2 ಹಾಕ್ದೆಯಲ್ಲೋ 3 ಹೇಳಿದ್ದೆ. ಯಾರಿಗೆ ಹೋಗಿ ನೋಡ್ಮೇನೆ. ಹಾಂ ಹಲೋ ನಮ್ದು ಬ್ಯಾಂಕಿಂದ 20,000 ಹೋಗಿದೆ. ನೋಡ್ತೇನೆ. 20,000 ಬಂದದೆ, ನಾ ಕೊಡುದಿಲ್ಲ. ಯಾಕೆ? ನೀವೆಲ್ಲಿ ಬಂದ್ಕೊ ತಗೋಗಿ. ಆಯ್ತು. ನಿಮ್ದು ಅಡ್ರೆಸ್ ಎಲ್ಲಿ? ಮುಂಬೈ. ದೋಸ್ತ ಮುಂಬೈ 8 ಟಿಕೆಟ್.
ದೋಸ್ತ ಹೋಗೋಕೆ 20,000 ರೂಪಾಯಿ, ಬರೋಕೆ 20,000 ರೂಪಾಯಿ, ಟೋಟಲ್ 40,000